ಟಿವಿ ಗೆಳತಿಯ ಮದುವೆ. ಪರಿ ಮತ್ತೆ ಸುಮನ್ ತುಂಬಾ ಒಳ್ಳೆ ಫ್ರೆಂಡ್ಸ್. ಎಲ್ಲಾ ಕೆಲ್ಸನೂ ಒಟ್ಟಿಗೆನೆ ಮಾಡ್ತಾ ಇದ್ರು. ಇವಾಗ ಅವರಿಗೆ ಮದ್ವೆ ವಯಸ್ಸು ಬಂದಿತ್ತು. ಪರಿನ ಹೆಣ್ಣೋಳಕ್ಕೆ ತುಂಬಾ ಜನ ಬರ್ತಿದ್ರು. ಒಂದ್ ದಿವಸ ಪರಿ, ನನ್ಗೆ ಗೋಲ್ಗಪ್ಪ ತಿನ್ಬೇಕನ್ನಿಸ್ತಿದೆ, ಬಾ ಹೋಗಿ ಗೋಲ್ಗಪ್ಪ ತಿನ್ನೋಣ. ಆಹಾ, ಖಂಡಿತ ಹೋಗೋಣ, ಬಾ ಇವತ್ ಹೋಗಿ ತಿನ್ಕೊಂಬರೋಣ. ಪರಿ ಮತ್ತೆ ಸುಮನ್ ಮಾರ್ಕೆಟ್ಗೆ ಗೋಲ್ಗಪ್ಪ ತಿನ್ನಕ್ಕೆ ಹೋಗ್ತಾರೆ. ಗೋಲ್ಗಪ್ಪ ತಿನ್ಕೊಂಡು ಪರಿ ಸುಮನ್ ಹತ್ರ ಹೇಳ್ತಾರೆ, ನಾಳೆ ನನ್ನನ್ನ ಹೆಣ್ಣೋಡಕ್ ಬರ್ತಿದ್ದಾರೆ ಸುಮನ್. ಓ, ನಿನ್ನ ಹೆಣ್ಣೋಡಕ್ ಬರ್ತಿದಾರಾ? ಹುಡ್ಗನ ಬರ್ತಿದಾನಾ? ಹೌದು. ಹಾಗಾದ್ರೆ ಚೆನ್ನಾಗಿರುತ್ತೆ. ಅವರಲ್ಲಿ ನಿನಗೇನ್ ಇಷ್ಟ ಆಗುತ್ತೆ ಅಂತ ನಾನು ನೋಡ್ತೀನಿ. ಮಾರನೇ ದಿವ್ಸ ರಮೇಶ್ ಅನ್ನೋ ಒಂದ್ ಹುಡ್ಗ ಪರಿನ ನೋಡಕ್ಕೆ ಬರ್ತಾನೆ. ಪರಿಗೆ ರಮೇಶ್ನ ನೋಡಿದ ತಕ್ಷಣ ಇಷ್ಟ ಆಗತ್ತೆ. ಮದ್ವೆಗೆ ಸರಿ ಅಂತ ಹೇಳ್ತಾರೆ. ರಮೇಶ್ ಅವರ ಅಪ್ಪ ಅಮ್ಮ ಅವರಿಗೆ ತುಂಬಾ ಬೇಗ ಮದ್ವೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಇಬ್ರು ಕಡೆನೂ ತುಂಬಾ ಖುಷಿಯಾಗಿದ್ರು. ಪರಿ ಸುಮನ್ ಅವ್ರ ಮನೆಗೆ ಸ್ವೀಟ್ ತಗೊಂಡ್ ಹೋಗ್ತಾರೆ. ಈ ಸ್ವೀಟ್ ತಗೋ ಸುಮನ್, ನನಗೆ ಮದ್ವೆ ಸೆಟ್ ಆಗೋಯ್ತು. ಮಾರನೇ ತಿಂಗಳು ನನಗ್ ಮದ್ವೆ. ಏನಂದೆ ಪರಿ? ಬರೋ ತಿಂಗ್ಳ? ನನಗ್ ಹಾಗಾದ್ರೆ ತುಂಬಾ ಕೆಲ್ಸ ಇದೆ. ಹೊಸ ಬಟ್ಟೆ ತಗೋಬೇಕು, ಮೆಹಂದಿಗ್ ಬುಕ್ ಮಾಡ್ಬೇಕು, ಆಮೇಲೆ ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ಅರೆ, ಒಂದ್ ಸ್ವಲ್ಪ ಇರು, ನನಗ್ ಮದ್ವೆ ತಯಾರಿ ನಿನಗ. ಮೊದ್ಲು ನನ್ ಮದ್ವೆಗೆ ಶಾಪಿಂಗ್ ಮಾಡೋಣ, ಆಯ್ತಾ? ನೀನ್ ಇದನ್ನೆಲ್ಲ ಹೇಳ್ಬೇಕಾ? ನಿನ್ ಮದ್ವೆಗೆ ನಾನೇ ಎಲ್ಲ ಶಾಪಿಂಗು ಮಾಡ್ತೀನಿ. ಆಮೇಲೆ ಇವಾಗ್ಲೇ ಹೇಳ್ತಾ ಇದ್ದೀನಿ, ನಿನ್ ಮದ್ವೆಗೆ ನಾನ್ ಫುಲ್ ಕೈ ಮೆಹಂದಿ ಹಾಕೋಬೇಕು. ಅದಕ್ಕಿನ ಮುಂಚೆ ನೀನ್ ನನಗ್ ಮೆಹಂದಿ ಹಾಕು. ನೀನೇ ಹಾಕ್ಬೇಕು, ಬೇರೆಯವ್ರ ಹತ್ರ ನಾನು ಹಾಕ್ಸ್ಕೊಳಲ್ಲ. ಸರಿ, ನಾನೇ ಹಾಕ್ತೀನಿ, ಆಯ್ತಾ? ಇದೆಲ್ಲ ಸರಿನೇ, ಆದ್ರೆ ಮದ್ವೆ ಮಾಡ್ಕೊಂಡು ನನ್ನನ್ ಬಿಟ್ಟು ದೂರ ಹೋಗ್ತೀಯಾ? ನೀನಿಲ್ದೆ ಹೆಂಗಿರ್ಲಿ? ನೀನ್ ಯಾಕೆ ಚಿಂತೆ ಪಡ್ತಿದ್ಯಾ? ನಾನ್ ಹೇಗಿದ್ರು ಇಲ್ಲೇ ಇರ್ತೀನಲ್ವಾ, ಅವಾಗವಾಗ ನನ್ನ ನೋಡಕ್ ಬಾ. ಪರಿ ಮತ್ತೆ ಸುಮನ್ ಇಬ್ರು ಸಂತೋಷದಿಂದ ನಗ್ತಿದ್ರು. ಆಮೇಲೆ ಪರಿ ಮದ್ವೆ ತಯಾರಿಯಲ್ಲಿ ತುಂಬಾನೇ ಬ್ಯುಸಿ ಆಗಿದ್ರು. ಆಮೇಲೆ ಒಂದ್ ದಿವಸ ಸುಮನ್ ಕಾಲೇಜಿಂದ ಬರೋವಾಗ ಒಂದ್ ಸ್ವಲ್ಪ ಹುಡುಗರು ಅವ್ರ ಹತ್ರ ತಪ್ಪಾಗಿ ನಡ್ಕೋತಾರೆ. ಪರಿ ಅವ್ರನ್ನ ಸುಮನ್ನ ಕಾಪಾಡ್ತಾರೆ. ಎಲ್ಲ ಹೊರಟಿಯೇ ಚಮ್ಮಕ್ ಚಲ್ಲೋ. ನಿನ್ಗೆ ಅಮ್ಮ ತಂಗಿ ಯಾರು ಇಲ್ವಾ? ಅಮ್ಮ ತಂಗಿ ಇದ್ದಾರೆ, ಆದ್ರೆ ಹೆಂಡತಿ ಇಲ್ಲ. ನೀನ್ ಆಗ್ತೀಯಾ ಹೇಗೆ? ನಿನ್ ಮುಖ ನೋಡ್ಕೊಂಡಿದ್ಯಾ? ಮುಖ ಅಂತೂ ಕನ್ನಡಿಲ್ ನೋಡ್ತೀನಿ, ಆದ್ರೆ ನಿನ್ ಮುಖ ಅಲ್ಲಿ ಕಾಣಿಸಲ್ಲ. ಪರಿನ ಈ ತರ ಹಿಂಸೆ ಮಾಡೋದನ್ನ ನೋಡಿ ಸುಮನ್ ಬಂದು ಅವರನ್ನ ಹೊಡೆದು ಬಿಡ್ತಾರೆ. ಆಮೇಲೆ ಮಧ್ಯದಲ್ಲಿ ರಮನ್ ಬಂದು ಅವ್ರನ್ನ ತುಂಬಾ ಜೋರಾಗಿ ಹೊಡೆದು ಬಿಡ್ತಾರೆ. ಆದ್ರಿಂದ ಅವರೆಲ್ಲ ಅಲ್ಲಿಂದ ಓಡ್ ಹೋಗ್ತಾರೆ. ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ರಮನ್ ಮತ್ತೆ ಪರಿ ಪ್ರಾಮಿಸ್ ಮಾಡ್ಕೋತಾರೆ. ಆಮೇಲೆ ಮದ್ವೆ ದಿವಸನೂ ಬರುತ್ತೆ. ಸುಮನ್ ತಯಾರಾಗಿ ಪರಿ ಮನೆಗೆ ಹೋಗ್ತಾರೆ. ಅಲ್ಲಿ ರಮನ್ ಅವ್ರನ್ನೇ ನೋಡ್ತಾನೆ ಇರ್ತಾರೆ. ಮದ್ವೆ ಹುಡುಗಿ ಎಲ್ಲಿ? ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ರಮನ್, ಇಲ್ಲೇನ್ ಮಾಡ್ತಿದ್ಯಾ? ಎಲ್ ಕಳ್ದೋಗಿದ್ಯಾ? ಹಾಗ್ ನೋಡ್ತಿದ್ರೆ ಅವಳಿಗೆ ದೃಷ್ಟಿ ಆಗತ್ತೆ. ಇಲ್ಲ ಇಲ್ಲ, ಹೀಗೆ. ಅರೆ ಮಗಳೇ, ನೀವಿಬ್ರು ತುಂಬಾನೇ ಸುಂದರವಾಗಿದ್ದೀರಾ. ನಿಮ್ಮಿಬ್ರಿಗೂ ನನ್ನಿಂದ ದೃಷ್ಟಿ ಆಗ್ಬಾರ್ದು. ಅರೆ ಇಲ್ಲ ಇಲ್ಲ ಆಂಟಿ, ನೀವ್ ನೋಡಿದ್ರೆ ನಮ್ಗೇನಾಗಲ್ಲ. ರಮನ್, ನೀನು ಇಲ್ಲೇ ಇರ್ತೀಯ ಏನೋ? ಹುಡುಗನ್ ಮನೆಯವರು ಬರ್ತಿದ್ದಾರೆ, ಬಾ ಅವ್ರನ್ನ ಸ್ವಾಗತ ಮಾಡ್ಬೇಕು. ರಮನ್ ಆತರ ಇರೋದನ್ನ ನೋಡಿ ಪರಿ ಅವ್ರನ್ನ ಕರ್ಕೊಂಡು ಹೋಗಿ ಕೇಳ್ತಾರೆ, ರಮನ್, ಪರಿನ ಇಷ್ಟ ಆಯ್ತಾ? ಹಾ, ಹೌದು. ಆದ್ರೆ ನೀನೇನು ಹೇಳ್ಬೇಕಾಗಿಲ್ಲ, ನನಗೆ ಎಲ್ಲಾನು ಅರ್ಥ ಆಗತ್ತೆ. ನಾನು ನಿನ್ ತಂಗಿ. ರಮನ್ ಯಾವ್ದೋ ಕೆಲ್ಸಕ್ಕೋಸ್ಕರ ಅಲ್ಲಿಂದ ಓಟ್ ಹೋಗ್ತಾರೆ. ಅಷ್ಟ್ರೊಳಗೆ ಗಂಡ್ ಮನೆಯವ್ರು ಬರೋ ಶಬ್ದ ಕೇಳುತ್ತೆ. ಎಲ್ಲಾರು ಅವ್ರು ನೋಡಕ್ಕೆ ಹೋಗ್ತಾರೆ. ನೋಡು, ಗಂಡ್ ಮನೆಯವರೆಲ್ಲ ಬಂದ್ಬಿಟ್ರು. ಇವಾಗ ನೀನು ತುಂಬಾ ಖುಷಿಯಾಗಿದೀಯಾ ಅಲ್ವಾ? ಒಂದ್ ದಿವಸ ನಿನ್ನನ್ ಕರ್ಕೊಂಡು ಹೋಗಕ್ಕೂ ನಿನ್ ರಾಜ ಬರ್ತಾನೆ, ಆಯ್ತಾ? ಮಾಲೆ ಬದಲಾಯಿಸೋದಿಕ್ಕೋಸ್ಕರ ಹುಡ್ಗಿನ ಕರ್ಕೊಂಬರಕ್ಕೆ ಹೇಳ್ತಾರೆ. ಸುಮನ್ ಪರಿನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಪರಿನ ಕರ್ಕೊಂಡು ಅವ್ರ ಸ್ಟೇಜ್ ಮೇಲೆ ಹೋದಾಗ ಅವರು ತುಂಬಾನೇ ಆಶ್ಚರ್ಯ ಪಟ್ಟು ಗಾಬರಿನೂ ಆಗ್ತಾರೆ. ಪರಿ, ಇವ್ರೇನಾ? ನೀನು ಇವ್ರನ್ನೇ ಮದ್ವೆ ಮಾಡ್ಕೋತೀಯಾ? ಏನಾಯ್ತು, ನಂಬಕ್ ಆಗ್ತಿಲ್ವಾ? ನಿಜವಾಗ್ಲೂ ತುಂಬಾ ಶಾಕ್ ಅಲ್ಲಿದ್ದೀನಿ. ಆದ್ರೆ ಇವಾಗ ನಿನಗೂ ತುಂಬಾ ಶಾಕ್ ಆಗತ್ತೆ. ಏನ್ ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ. ಪರಿ, ಇವ್ರು ನಿನ್ನ ಮದ್ವೆ ಮಾಡ್ಕೊಳಕ್ಕೆ ನಾನ್ ಬಿಡಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ನಾನು ಮಾಲೆ ಬದಲಾಯಿಸಕ್ ಹೋಗ್ತಿದ್ದೀನಿ, ಇವಾಗ ಮದ್ವೆ ಆಗ್ಬೇಡ ಅಂತಿದ್ಯಾ? ಏನಾಯ್ತೋ ಹೇಳು. ನಿನಗ್ ಗೊತ್ತಿಲ್ಲ, ಇವನು ಒಂದು ದೊಡ್ಡ ರೌಡಿ. ಇವನಿಗೆ ಎಲ್ಲ ಕೆಟ್ಟ ಅಭ್ಯಾಸನೂ ಇದೆ. ಇವ್ನ ಮದ್ವೆ ಮಾಡ್ಕೊಂಡ್ರೆ ನಿನ್ ಜೀವನ ಹಾಳಾಗೋಗುತ್ತೆ. ನಿನ್ ಜೀವನ ಹಾಳಾಗೋದನ್ನ ನಾನ್ ನೋಡಕ್ಕಾಗಲ್ಲ. ಕಿರ್ಚೋ ಶಬ್ದ ಕೇಳಿ ಪರಿ ಅವ್ರ ಅಪ್ಪ ಅಮ್ಮನೂ ಅಲ್ಲಿಗೆ ಬರ್ತಾರೆ. ಈ ಹುಡ್ಗ ಒಂದು ದೊಡ್ಡ ಫ್ರಾಡ್. ನಿಂಗ್ ಗೊತ್ತಾ ನೀನ್ ಏನ್ ಹೇಳ್ತಾ ಇದ್ದೀಯಾ ಅಂತ? ಯಾರ ಬಗ್ಗೆ ಹೇಳ್ತಿದ್ಯಾ ಅಂತ? ನನಗ್ ಚೆನ್ನಾಗ್ ಗೊತ್ತು ಅಂಕಲ್, ಈ ಸಮಯದಲ್ಲಿ ಹೀಗೆ ಹೇಳೋದು ತಪ್ಪೇ. ಆದ್ರೆ ನಾನ್ ಸುಮ್ನೆ ಇದ್ಬಿಟ್ರೆ ನನ್ನ ಗೆಳತಿ ಪರಿ ಜೀವನ ಹಾಳಾಗೋಗತ್ತೆ. ನನ್ಗೆ ಅದನ್ನ ನೋಡಕ್ ಆಗಲ್ಲ.
ಇವತ್ತು ಪರಿಯ ಮದುವೆ ಮತ್ತೆ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ. ನಿನ್ನ ಮೇಲೆ ನಂಗೆ ತುಂಬಾ ನಂಬಿಕೆ ಇತ್ತು. ನನ್ನನ್ನ ನಂಬ್ತೀರಾ ಅಲ್ವಾ? ಅದಕ್ಕೆ ನಾನ್ ಹೇಳೋದು ಕೇಳಿ. ಯಾಕಂದ್ರೆ ಸ್ವಲ್ಪ ಹೊತ್ ಮುಂಚೆನೆ ಇವ್ ನನ್ನ ಹತ್ರ ತಪ್ಪಾಗಿ ನಡ್ಕೊಂಡ. ಅದಕ್ಕೆ ಉತ್ತರ ಹೇಳುತ್ತಾರ ನಾನ್ ಇವನನ್ನ ಇವಾಗ್ಲೇ ಹೊಡ್ದೆ. ನಿಜಾನ ರಮೇಶ್? ಹಾ ನಿಜ, ಇವಳು ನನ್ನ ಕಾಲೇಜಲ್ಲಿ ಕಲಿಯೋದು. ಆದ್ರೆ ಇವಳಿಗೆ ನನ್ನ ಮೇಲೆ ಲವ್ ಆಗಿತ್ತು, ಅದಕ್ಕೆ ನನ್ನ ಹಿಂದೆ ಬಿಂದಿದ್ಲು. ಇವಳು ಸುಮ್ಮನೆ ತೊಂದರೆ ಕೊಡ್ತೀಯಾಳೆ. ಪರಿ, ಇಲ್ ನೋಡು, ಇವನ್ ಹೇಳೋದನ್ನ ನಂಬೇಡ. ಅವ್ನ್ ಹೇಳೋದು ಸುಳ್ಳು. ನಾನ್ ಇವನನ್ನ ಪ್ರೀತಿಸ್ತಿಲ್ಲ. ಇವನೊಂದ್ ದೊಡ್ಡ ಫ್ರಾಡ್. ನನ್ನ ಹತ್ರ ಏನು ನಡೀರಿಲ್ಲ ಅಂತ ಈ ಡ್ರಾಮಾ ಮಾಡ್ತಾ ಇದೀಯ ನೀನು. ನಾನು ಪರಿನ ಮಾತ್ರ ಮದುವೆ ಆಗೋದು, ಗೊತ್ತಾಯ್ತಾ? ನಾನ್ ಇರುವಾಗ್ಲೇ ರಮೇಶ್ ಈ ತರ ಮಾಡೋದನ್ನ ನಾನು ಒಪ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪರಿನ ಮದ್ವೆ ಮಾಡ್ಕೊಳ್ದೆ ಹೋಗು. ಎಲ್ಲಾರು ಪರಿ ಏನ್ ಹೇಳ್ತಾರೋ ಅಂತ ಕೇಳಕ್ ಕಾಯ್ತಿದ್ರು. ಅವಾಗ ರಮೇಶ್ ಹೇಳ್ತಾರೆ, ಈ ಹುಡುಗಿ ನಮ್ಮ ಮದ್ವೆನ ಹಾಳು ಮಾಡಾಕ್ತಾ ಇದ್ದಾಳೆ. ನೀನ್ ಸುಮ್ನೆ ನಿಂತಿದ್ಯಾ ಈಗ? ಅವಳನ್ನ ಇಲ್ಲಿಂದ ಕಳ್ಸು. ನನ್ನನ್ನಾಚೆ ಕಳ್ಸಕ್ಕೆ ನೀನ್ ಯಾರು? ನಿನ್ಗೆ ಏನ್ ಅಧಿಕಾರ ಇದೆ? ನೀನೇನು ಅಂತ ಎಲ್ಲರಿಗೂ ಇವಾಗ ನಾನು ತೋರಿಸ್ತೀನಿ. ರಮೇಶ್ ಸುಮನ್ನ ಉಡಿಯಕ್ಕೆ ಅಂತ ಅವ್ರ ಹತ್ರ ಹೋಗ್ತಾರೆ. ಅವಾಗ ತಕ್ಷಣ ರಮನ್ ಅಲ್ಲಿಗ್ ಬಂದು ರಮೇಶ್ನ ತಳ್ಬಿಡ್ತಾರೆ. ಪರಿ, ನೀನು ಬೇಜಾರಾಗ್ಬೇಡ. ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಇದ್ದೆ. ಈಗ ಈ ಹುಡುಗಿನ ಬೇಗ ಕಳಿಸ್ಬೇಕಿತ್ತಲ್ಲ, ಅದಕ್ಕೆ. ಅಕ್ಕ, ಸುಮನ್ ಸರಿ ಹೇಳ್ತಿಯಾಳೆ. ಈ ನನ್ನ ಮಗ ಮೂರ್ಖಾಸ್ನವನು. ಇವನು ನಮ್ಮ ಕಾಲೇಜಲ್ಲೇ ಓದೋದು. ನಾಲಾಯಕ್ ಹಲ್ಕಟ್ ಬೇವರ್ಸಿ ನನ್ನ ಮಗ. ಇವಳ ಹತ್ರ ಮಿಸ್ಬಿಹೇವ್ ಮಾಡಿದ್ದ. ನಾನು ಇವಳನ್ನ ಸೇವ್ ಮಾಡಿದ್ದೆ. ಆದ್ರೆ ಇವನೇ ನಿನ್ನ ಮದುವೆ ಆಗೋನ. ನಾನಾಗ ಸಿಟಿಗೆ ಹೋಗಿದ್ದೆ. ನಂಗೆ ಈ ನನ್ನ ಮಗನ ಜೊತೆ ನಿನ್ನ ಮದುವೆ ಅಂತ ಗೊತ್ತಿದ್ದಿದ್ರೆ ದೇವರನ್ನ ನಾನು ಇದನ್ನ ಆಗಕ್ಕೇನೆ ಬಿಡ್ತಾ ಇರಲಿಲ್ಲ. ನೀವೆಲ್ಲರೂ ನಾನ್ ಏನ್ ಹೇಳ್ತೀನೋ ಅಂತ ಕಾಯ್ತಿದ್ರಲ್ಲ. ನಾನ್ ಯಾವತ್ತೂ ಈ ತರ ಒಂದು ಹುಡುಗನ್ನ ಮದ್ವೆ ಆಗಲ್ಲ. ಹುಡುಗಿಗೆ ಮರ್ಯಾದೆ ಕೊಡಕ್ ಗೊತ್ತಿಲ್ದೇ ಇರೋರ್ನ, ಆಮೇಲೆ ಒಂದು ಹುಡುಗಿನ ಒಡಿಯಕ್ ಹೋಗೋರ್ನ. ಒಂದು ಚಿಕ್ಕ ತಪ್ಪಿಗೋಸ್ಕರ ಇವನಿವತ್ತು ಒಂದು ಹುಡುಗಿನ ಒಡಿಯಕ್ ಹೋಗಿದ್ದಾನೆ. ಆದ್ರೆ ನಾಳೆ ಮದ್ವೆ ಆದ್ಮೇಲೆ ಇವ್ ನನ್ನನ್ನ ಏನೆಲ್ಲ ಮಾಡ್ಬೋದು. ನನ್ ಗೆಳ್ತಿ ಯಾವತ್ತೂ ಸುಳ್ಳು ಹೇಳಲ್ಲ. ಅವಳು ಯಾವಾಗ್ಲೂ ನನ್ ಒಳ್ಳೇದಕ್ ಮಾತ್ರನೇ ಯೋಚನೆ ಮಾಡ್ತಾಳೆ. ಅವಳು ಯಾವತ್ತೂ ನನ್ಗೆ ಕೆಟ್ಟದ್ ಮಾತ್ರ ಮಾಡಲ್ಲ. ನಿಂಗ್ ಗೊತ್ತಾ ಅಮ್ಮ, ನೀನ್ ಏನ್ ಮಾಡ್ತಾ ಇದ್ಯಾ ಅಂತ? ಮದುವೆ ಮಕ್ಕಳು ಹಿಂದೆ ಹೋಗ್ತಾರೆ. ಅದ್ರಿಂದ ನನ್ಗೆ ಯಾವ ಚಿಂತೆನೂ ಇಲ್ಲ. ಮಗಳೇ, ಗಂಡ್ಮನೆಯವ್ರು ಹೋಗ್ಬಿಟ್ರೆ ಅದು ಒಳ್ಳೇದಾಗಲ್ಲ. ಆಮೇಲೆ ಯಾರು ನಿನ್ನ ಮದ್ವೆ ಆಗ್ತಾರೆ? ನಾನ್ ಮಾಡ್ತೀನಿ. ನಾನು ಸುಮನನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ, ಯಾರಿಗೂ ಹೇಳಿರ್ಲಿಲ್ಲ. ನಿಮಗ್ ಬೇಜಾರಿಲ್ಲ ಅಂದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ. ಅರೆ, ನೀನಂತೂ ನನ್ನ ಫ್ರೆಂಡಿನ ಮಗ. ಹಾ ಮನ್, ನಿನ್ನ ಮಗಳನ್ನ ನಮ್ಮ ಮನೆಗೆ ಕೊಡಪ್ಪ. ಗಂಡ್ಮನೆಯವರು ಅಲ್ಲಿಂದ ಹೊರಟು ಹೋಗ್ತಾರೆ. ಆಮೇಲೆ ಸುಮನ್ ಮತ್ತೆ ಪರಿ ಹಾಗ್ ಮಾಡ್ಕೋತಾರೆ. ಆಮೇಲೆ ಸುಮನ್ ರಮನ್ನ ಮದ್ವೆ ಆಗ್ತಾರೆ. ಎಲ್ಲಾರು ತುಂಬಾ ಖುಷಿಯಾಗಿದ್ರು. ಕಪ್ಪು ಟಿವಿ.